ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ಮಾನವರ ಸಮರಗೀತ. ಯುದ್ಧ ಯುದ್ಧ ಇದೆಂತಹ ಯುದ್ಧ? ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲೂ ಕಾಣದ ಆಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಅನ್ನೊಂದು ಅಕ್ಷೋಹಿಣಿ ಸೈನ್ಯದಳ. ಭೀಷ್ಮ, ದ್ರೋಣ, ಕರ್ಣ, ಕೃಪ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲದೆಷ್ಟೋ ಜನರು ಜೀವಂತವಾಗಿ ಉಳಿಯುವರು. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿಸಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಯುದ್ಧವಿಂದು ಅನಿವಾರ್ಯ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ತೊಳೆದು ಪುಣ್ಯ ಬೀಜವನ್ನು ನಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ಆದರ್ಶ, ವಿಜ್ಞಾನ ಮುಂತಾದ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಪ್ರಭು, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಣಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸರ್ಪವಾದ ಆವವನ್ನು ಛೇದಿಸದೆ ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನಾಸುರೆಯಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸು ಸ್ವಾಮಿ. ಪ್ರೇಮ ಮೂರ್ತಿಯಂಬ ನಿಮ್ಮ ನಾಮವೆಂದು ವಿಫಲವಾಯಿತೆ. ಸಮರದಿಂದ ಪ್ರಾಣ ಸರ್ವಹಾನಿ ಕಾಂತ
ಅದಕ್ಕಾಗಿಯೇ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ಆ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ಸ್ವಾಮಿ, ರಾಜಶಕುನಿ, ಏಕೆ ಸ್ಮಶಾನದಲ್ಲಿ ಮೌನವಾಗಿ ನಿಂತುಕೊಂಡಿರುವೆ? ನಿನ್ನ ಸೋದರಿ ಕೊಟ್ಟ ವಚನವನ್ನು ನೀನು ಮರೆತೆಯಾ ಅಥವಾ
ಕೌರವೇಶ್ವರನ ಭುಜಬಲದ ಪರಾಕ್ರಮದ ಮುಂದೆ ಕೈ ಕಟ್ಟಿ ಕುಳಿತಿರುವೆಯ ಆಪ್ತನಾಡು ಶಕುನಿ, ನಿನ್ನ ಸಹೋದರ ಆಕ್ರಂದನವು ನಿನಗೆ ಕೇಳುತ್ತಿಲ್ಲವೇ? ಏಕೆ? ನಿನ್ನಲ್ಲಿ ಛಲವಿಲ್ಲವೇ ಅಥವಾ ಬಲವಿಲ್ಲವೇ? ನಿನ್ನ ಸಹೋದರು ಕೊಟ್ಟ ವಚನವನ್ನು ನಿನ್ನ ಮರೆತು ಕೌರವೇಶ್ವರನ ಮುಂದೆ ಇಳಿತುತ್ತಿಗಾಗಿ ದೇಹಿ 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 ಎಂದು ಬೇಡುತ್ತಿರುವೆಯ? ನಿನ್ನ ಸಹೋದರು ಕೊಟ್ಟ ವಚನವನ್ನು ನೀನು ಮರೆತೆ ಆದರೆ ನಿಜವಾಗಿಯೂ ನೀನೊಬ್ಬ ದ್ರೋಹಿ ದ್ರೋಹಿ ದ್ರೋಹಿ. ಸಾಕು ಸಾಕು. ಈ ಸಾಮರ ರಾಜನಾದ ಈ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಸಾಕು. ಈ ಘೋರ ಸಿಡಿಲಿನ ಗಾತವು ಧಗಧಗಿಸುತ್ತಿದೆ. ಎನ್ನ ಸಹೋದರರ ಘೋರ ಮರಣವು, ಎನ್ನ ಸಹೋದರರ ಘೋರ ಮರಣವು ದಗದಹಿಸುತ್ತಿದೆ. ಎನ್ನ ಮನವು ದುರ್ಯೋಧನ, ಸೋಲಿಸಿ ನಮ್ಮನು ಕುರುಪತಿ ತಂದನು, ಸೋಲಿಸಿ ನಮ್ಮನು ಕುರುಪತಿ ತಂದನು. ಅಸ್ಥಿರಾವತಿಯ ಸರಳಗಿಟ್ಟನು, ಭಗವತನೇ ಇದೆ ದೇಶದ್ವಾರೆ ದಯಿಸುತ್ತಿದೆ ಲೋಕತರಳೆ. ಅಣ್ಣ ತಮ್ಮಂದಿರು ಮೂವರು ನಾವು, ಅಣ್ಣ ತಮ್ಮಂದಿರು ಮೂವರು ನಾವು, ನಮಗೊದಗಿತು ಈ ಸರಮನೆಯಳು ಸಾವು. ದೇಶ ಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ಕೌರವೇಶ್ವರ, ತೀರಿಸಲನು ಜರ ಸಾಲವ ಬೇಗ ತಗದನೆ ದೇಶ ಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ಹೆಮ್ಮರವಾಗಿದೆ ಎಣ್ಣೆಯ ಸೇಡು ಸೇಡು ಸೇಡು, ಹೆಮ್ಮರವಾಗಿದೆ ಎಣ್ಣೆಯ ಸೇಡು. ಸ್ಮಶಾನವೇ ದಿಕ್ಕೋದು, ಸ್ಮಶಾನವೇ ದಿಕ್ಕೋದು ಕೌರವ ನಾಡು. ದಗದಗನೆ ದೇಶ ಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ.
ಏಕಿ ಕುಕ್ಷಿ ಬಗೆಯ ಕುಹಕ ಕಂಟಕದ ಕರ್ತನೆ, ಹಬ್ಬರಿಸಿ ಬೊಬ್ಬಿಡುವ ಅಂತರಾಳದಾಲೆ, ಏಕಿ ಪ್ರಳಯಗ್ನಿ ಜ್ವಾಲೆಯ ಪ್ರಚೋದನೆ, ಪ್ರಚಂಡ ಮಾರ್ತಾಂಡಗೆ ಇತ್ತಿರುವವರು ಯಾರು? ಸಾಧು ಸಾಧು ದುರ್ಯೋಧನ, ನನ್ನ 99 ಮಂದಿ ಸಹೋದರರನ್ನು ನೀನು ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನೀನು ಅವರಿಗೆ ಕೊಡುತ್ತಿದ್ದ ಚಿತ್ತ ವಿಚಿತ್ರ ಹಿಂಸೆಯನ್ನು ನೆನೆಸಿಕೊಂಡರೆ ಹಬ್ಬ ಗುಂಡಿಗೆಯು ನಡುಗುತ್ತಿದೆ, ರಕ್ತವು ಕುದಿಯುತ್ತಿದೆ. ದುರ್ಯೋಧನ, ನನ್ನ 99 ಮಂದಿ ಸಹೋದರರನ್ನು ಬಂಧನದಲ್ಲಿ ಇರಿಸಿ ನೀನು ಅವರಿಗೆ ದಿನಕ್ಕೆ 1 ಇಡೀ ಅನ್ನ, 1 ಒಳಲು ನೀರನ್ನು ನೀಡುತ್ತಿದ್ದೆ. ಆದರೆ ಆ ನನ್ನೆಲ್ಲ ಸಹೋದರರು ಆ 1 ಇಡೀ ಕೂಳನ್ನು ನನಗೆ ಕೊಟ್ಟು ಅವರೆಲ್ಲರೂ ನಿನ್ನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು. ಅದು ನಿನ್ನ ನಿರಂತರ ಅಗ್ನಿಮನೆಯಲ್ಲಿ ಬೆಂದು ನೊಂದು ಸತ್ತು ನಾರುತ್ತ ಎಲ್ಲ ಭೂತ ಪ್ರೇತಗಳಾಗಿ ಅಲೆದಾಡುತ್ತಿರುವವರು, ಅಲೆದಾಡುತ್ತಿರುವವರು. ಅಳಬೇಡಿರಿ, ಅಳಬೇಡಿರಿ ನನ್ನ ಸೌಭಾಗ್ಯ ಸಹೋದರರೇ, ಅಳಬೇಡಿ, ಅಳಬೇಡಿ, ಅಳಬೇಡಿರಿ, ಅಳಬೇಡಿರಿ ನನ್ನ ಸೌಭಾಗ್ಯ ಸಹೋದರರೇ, ಅಳಬೇಡಿರಿ. ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಚಿನ್ನ ಮುಂಡಗಳಿಂದ ಅದೇ ನರಕದಲ್ಲಿ ನಿಮ್ಮನ್ನೇ ನಿರಾಜನ ಮಾಡಿಸುವೆನು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ನಿನ್ನವರಿಗಾಗಿ 1 ನಿಟ್ಟಿಸಿರು ಬಿಡುವರಿಲ್ಲದೆ ನರಕದಾದಿಡಿವೆ. ಹೇಳು ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ನಿನ್ನ ಸಹಾಯಕ್ಕಾಗಿ ಜಯದ್ರುತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಬರುತ್ತಿರುವರೆಂದು ಆ ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯವೀರನು. ತನ್ನ 2 ತೋಳು ಬಲಗಳಿಂದ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲವನು. ಆದರೆ ಈ ಜ್ಞಾತಿ ಹಿಂಸೆ, ಸುಯಾತ ಕಲಹ, ಉಚಿತ ವೇಷಕುನಿ. ಆ ದಿನ ನಾನು ದ್ವಾರಕಿಗೆ ಹೋದಾಗ ಕೃಷ್ಣನು ಯೋಧವು ಅಧರ್ಮವೆಂದು ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ವಂಶದ ಪರಮವೈರಿ. ಅವನ ಮಾತು ಪರಿಗ್ರಹವಿಲ್ಲ ದುರ್ಯೋಧನ. ಸಹೋದರ, ಸಹೋದರ, ಅನ್ನ ನಾನು ನೋಡಿದನು ಮುರಹರಿಯೋ ಬರುತ್ತೇನೋ, ಅನ್ನ ನಾನು ನೋಡಿದನು ಮುರಹರಿಯೋ ಬರುತ್ತೇನೋ.
ನಂದನನೋ ಅಗ್ರಜ ಅಗ್ರಜಾನ್ವಿತಕ್ಕೆ ಯದು ನಂದನನೋ ಕನಕುಟೀರಗೆ ಹೋಗಿರ್ತಾರೆ ಸೈಸಲ ಸದಳವೋ ಅಗ್ರಜ ಈಗಾಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ಮನೆಯನ್ನು ಆಶ್ರಯಿಸಿರುವನು. ಎಷ್ಟು ಅಂದವ ಹೇಳೋಣ, ಈ ಕುರು ಸಹೋದರಿಗೆ ಎಷ್ಟು ಅಂದವ ಹೇಳೋಣ. ಅವ ಹೇಳನಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿರುವರು. ಈ ದಿನ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮದಿಂದಿಗರಕ್ಕೆ ಬಂದಿರುವುದು. ಚಿಂತಿಸಬೇಡ ಸಹೋದರ. ಅಗ್ರಜ, ನೀ ಯಾವಾಗಲೂ ಹೀಗೆ ಸರಿ ಹಿಡಿವನ ದುರುಳರ ಸರಿ ಹಿಡಿವನ ದುರುಳರ ಕಡೆಗೆ ತೋಡಿಕೊಂಡು ಗಿಳಿಗೆ ಸಿಕ್ಕರೆ ಕಡೆಗೆ ತೋಡಿಕೊಂಡು ಗಿಳಿಗೆ ಸಿಕ್ಕರೆ ಇಳಿದು ನೀಚರಾಮನ ಹೊರಗೈವೆ ಇಳಿದು ನೀಚರಾಮನ ಅಡಿಯೋ ಬೆಚ್ಚಿ ಪುಡಿ 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 ಅಡಿಯೋ ಬೆಚ್ಚಿ ಪುಡಿ 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 ಉಂಡ ಮುಂಡಗ ಚಂದಾಡಿಸುವೆ ರುಂಡ ಮುಂಡಗ ಚಂದಾಡಿಸು ಸರಿ ಹಿಡಿವನ ದುರುಳರ ಸರಿ ಹಿಡಿವನ ದುರುಳರ ಸರಿ ಹಿಡಿವನ ಒಮ್ಮೊಮ್ಮೆ ನನ್ನ ಸಹೋದರನು ಶಾಸನ ಮಾಡಲು ದುಸ್ಸಾಹಸ ಎನ್ನಿಸುವುದು. ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಅವನ ಕೌರವನ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾರದಂತಹ ಅಪಮಾನ, ಇನ್ನು ಅವನ ಭಕ್ತಿ ವೈರಾಗ್ಯಗಳ ನೆವದಿಂದ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಕೃಷ್ಣನೋ ನೀನು ಹೇಳುವಂತಹ ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ ಏಕೆ ಶಕುನಿ? ಅವನು ಕ್ಷತ್ರಿಯ ಕುಲದ ಕಳಂಕ ಪುರುಷನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು. ಅವನು ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ದೇವತಾ ಪುರುಷನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ನಿನಗೆಂತಹ ಮಿತ್ರರಾಗಿದ್ದರು. ಅವರನ್ನೇ ಕಾರಣವಿಲ್ಲದೆ ಸಂಹರಿಸಿದನು. ಉಗ್ರನ ಕಂಸನನ್ನು ವಧಿಸಿ
ಅರಳು ಮರಳಿನ ಮುದುಕನಾದ ಆ ಉಗ್ರಸೇನನನ್ನು ಸಿಂಹಾಸನಕ್ಕೆ ಕೊಳ್ಳಿರಿಸಿದನು. ಸಹೋದರರನ್ನು ಸುರಪಾನ ಪ್ರಭಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ್ರವನು. ಎಂದವನಿಗ ಮನ್ನಣೆಯ ಗೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೆ ಕೇಶವನೇ. ಆನಂದ ಗೋಪಾಲನ ಮನೆಯ ಬಾಗಿಲಿಗೆ ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದೊರೆಯದನ. ಏನದು ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅವರೊಡನೆ ಆಟವಾಡಬಹುದಲ್ಲವೇ? ಅದು ಹೇಗೆ ಶಕುನಿ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ತುಂಬಾ ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ಸರ್ವನಾಶ ಮಾಡುವ ಸುಯೋಗವು ನಿನಗೆ ಒದಗಿ ಬಂದಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷ ವಹಿಸಿದ್ದರೆ ನೀನು ಅವನ ಸಹಾಯವನ್ನು ನಿರಾಕರಿಸಬೇಕಿತ್ತು. ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನು ದುರ್ಯೋಧನ. ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವರ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ ಶಕುನಿ? ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ ಹಕ್ಕು ನಷ್ಟವಾಯಿತು. ಅದನ್ನು ಪುನಃ ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಆ ಭಿಕ್ಷುಕನ ಯಾಚನಾಂಜಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದರೆ ನನ್ನ ಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ದೈನ್ಯವೃತ್ತಿಯಕ್ಕೆ ದೈ 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 ಎಂದು ಸರಿಯಾಗಿ ಹೇಳಿದ ಸೋಬಲ ರಾಜ. ನಿನ್ನ ಮಾತಿನ ಒತ್ತು ಹೊರತು ನಾನು ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಬಾರಿ ಬಾರಿಗೂ ಸಂಧಿಯ ನವದಿಂದ ಬರುತ್ತಿರುವ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಏನದು ಸಲಹೆ? ಯಥಾ ಸಮಯದಲ್ಲಿ ಅದನ್ನು ವಿಜ್ಞಾಪಿಸಿಕೊಳ್ಳುವೆನು. ಸರಿ ಶಕುನಿ, ನಿನ್ನ ಮಾತಿನ ಹೊರತು ನಾನೇನನ್ನು ಮಾಡುವುದಿಲ್ಲ. ನಡೆ ಹೋಗೋಣ. ನಡೆಯ ಸುಯೋಧನ, ನಾನು ನಿನ್ನೆ ಹಿಂದೆ ಬರುತ್ತೇನೆ. ದುರ್ಯೋಧನ, ನಿನ್ನಪ್ಪನಿಗೆ ಕಣ್ಣು ಕುರುಡಾದರೆ ನಿನಗೆ ಬುದ್ಧಿಯೇ ಕುರುಡಲು. ಕರುಣೆ ದುರ್ಯೋಧನ, ಕರುಣೆ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನಾದೆ. ನನ್ನ 99 ಮಂದಿ ಸಹೋದರರನ್ನು ಒಡಗೂಡಿಕೊಂಡು ನಾನೇ ಏಕ ಚಕ್ರಾಧಿಪತ್ಯವನ್ನು ವಹಿಸಿಕೊಂಡು ನಿನ್ನ ಹಾಗೆಯೇ ನಾನು ಕೂಡ ಮೆರೆಯಬಹುದಿತ್ತು.
ಸಿಂಹಾಸನ ಸಿಂಹಾಸನ ತೆಗೀರಿನಿ, ಸಿಂಹಾಸನ. ನಿನ್ನಾಗೆ ನಾನು ಮೆರೆಯಬಹುದಿತ್ತು. ಕಳಿಸಿ ಆ ಸ್ಥಾನದ ಮಂಟಪದ ನರ್ತಕಿಯರನ್ನು. ಆದರೂ ಅಂದಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಮುಳ್ಳನ್ನು ಮುಳ್ಳಿಂದಲೇ ತೆಗೆಬೇಕು, ವಜ್ರವನ್ನು ವಜ್ರದಿಂದಲೇ ನಾಶಪಡಿಸಬೇಕು. ಅಡಿ ಅಡಿಗೂ ನಿನ್ನನ್ನು ಹಿಂಬಾಲಿಸಿ ನಿನ್ನನ್ನು ಎಂದೊಡ್ಡ ದಾರಿಗೆ ಎಳೆದನು. ಅಂದೇ ಶುರುವಾಯಿತು ನಿನ್ನ ನರಕದಾದಿ. ಇನ್ನು ಮುಂದೆ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದ ಅಶಾಂತಿಯ ಬುಗೆಲೆಪ್ಪಿಸಿ ಈ ಕುರುಕ್ಷೇತ್ರದಲ್ಲಿ ಇನ್ನು ಮುಂದೆ ಈ ಶಕುನಿಯಿಂದಾಗುವ ಮಾನಭಂಗವು ನಿನಗೇನಾಗುತ್ತು ಕುರುಕುಲ ಕುನ್ನಿ? ಶ ಎಂದರೆ ಶತ್ರುಗಳನ್ನು, ಕು ಎಂದರೆ ಕುರುವಂಶವನ್ನು, ನೀ ಎಂದರೆ ನಿರ್ನಾಮ ಮಾಡಿದೆ. ಇಷ್ಟಾಗದ ಹೊರತು ಈ ದ್ಯೂತ ಕಪಟ ಸೌಬಲ ರಾಜನಾದ ಈ ಶಕುನಿಯ ಎಲ್ಲಿ ಹೋದ ಶಾಂತಿ, ಎಲ್ಲಿ ಹೋದ ಶಾಂತಿ, ಎಲ್ಲಿ ಹೋದ ನೆಮ್ಮದಿ? ಅಧಿಕಾರ ಅಧಿಕಾರ ಎಂದು ಮೆರೆಯುತ್ತಿರುವ ಮೂಢ, ಎಷ್ಟು ದಿನವ ನಿನ್ನ ಅಧಿಕಾರ? ಅಧಿಕಾರ ಅಧಿಕಾರ ಎಂದು ಅಹಂಕಾರದಿಂದ ಮೆರೆಯುತ್ತಿರುವ ಮೂಢ, ಅಧಿಕಾರ 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 ಬಲದಿಂದ ಕಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ. ಅಧಿಕಾರ 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 ಬಲದಿಂದ ಕಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಫಲನಾಶ ಗೆಯುವುದೇ ನಿನ್ನ ಮನದಲ್ಲಿ. ಇದು ನಿನ್ನದು ತಪ್ಪ, ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪ? ಇಲ್ಲ ಇಲ್ಲ, ಅಧಿಕಾರ 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 ಬಲದಿಂದ ಕಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಶಿವಧನಸ್ಸು ಹಿಡಿದ
ಅಧಿಕಾರ ಅಧಿಕಾರ ಬಲದಿಂದ ಕೊಪ್ಪಿ ಮೆರೆಯುವೆ ಈ ಮನೆಗೆ ಬೆಲೆ ನಾನು ನೋಡುವೆ ನಿಜ ನೋಡುವೆ ದ್ರೋಹಿ ನಾನು ನೋಡುವೆ ಪಾಪಿ ನಾನು ನೋಡುವೆ ದುರ್ಯೋಧನ ಕಟುಕನು ಕುರಿಯನ್ನು ಕೊಬ್ಬಿಸಿಕೊಂಡಂತೆ ನಾನು ನಿನ್ನನ್ನು ಒಬ್ಬಿಸಿ ನಿನ್ನ ವಂಶವನ್ನು ಸರ್ವನಾಶ ಮಾಡುವೆನು. ಮಾವ, ಮಾತು ಮಾತಿಗೋ ಹೆಜ್ಜೆ ಹೆಜ್ಜೆಗೋ ನಿರ್ವಂಶ ಎಂದು ಹೇಳುವೆಯಲ್ಲ, ಯಾರ ವಂಶವನ್ನು? ನಿನ್ನ ವಂಶವನ್ನು. ಶಾಕರೇ! ಓ ಅದೇ ಪಾಂಡವರಿನ್ನಷ್ಟವರಲ್ಲಿ ನೀನು ಆಗಮನವಾದೆ ಕೌರವೇಶ್ವರ. ನಡೆ ಮಾವ, ಹೋಗೋಣ. ರಾಜ್ಯಸಭೆಗೆ ವಿಳಂಬವಾಗುವುದು. ನಡೆ ಹೋಗೋಣ, ನಾನು ನಿಂದೆ ಬರುವ. ಕೃಷ್ಣ ಮುರಹರಿ ಮಾಧವ ಮೊರೆ ಕೇಳಿ ಬಾರಯ್ಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ಬಾರಯ್ಯ
ಪ್ರಳಯಗಳಿಗೆ ಕಾರಣನಾದ ನೀನು ಯುಗ ಯುಗಗಳಲ್ಲಿ ಅವತರಿಸಿ ದುಷ್ಟ ದಾನವರನ್ನು ನಿಗ್ರಹಿಸಿ ಸತ್ಪುರುಷರನ್ನು ರಕ್ಷಿಸುವ ಭಾರವನ್ನೊತ್ತಿರುವ ಏ ನೀಲಾಂಬರ ಮೂರ್ತಿಯೇ, ನಿನ್ನ ಬಂಧು ಮಿತ್ರರಾದ ಪಾಂಡವರ ಪರವಾಗಿ ಶಕುನಿಯ ಕುತಂತ್ರದಿಂದ ಅಪಹರಿಸಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ದುರ್ಯೋಧನನ ರಾಜ್ಯಸಭೆಗೆ ರಾಯಭಾರಿಯಾಗಿ ಬರುತ್ತಿರುವನೆಂಬ ವಿಚಾರವನ್ನು ತಿಳಿದು ನನಗೆ ಪರಮಾನಂದವಾಯಿತು. ಕೃಷ್ಣ, ವಾಸುದೇವ, ನಾನು ಅನೇಕ ವರ್ಷಗಳ ಕಾಲದಿಂದಲೂ ಈ ಕ್ಷೀರದಿಂದಲೇ ಜೀವಿಸುವೆನು. ಈ ಕ್ಷೀರವು ನಿನಗೆ ಅರ್ಪಿತವಾಗಲಿ, ನಾನೂ ಸಹ ಸ್ವೀಕಾರ ಮಾಡುವೆ. ಕೃಷ್ಣ, ವಾಸುದೇವ, ಕೃಷ್ಣ ಬಾರ, ನಿನ ಭಕ್ತನಾನಲ್ಲವೇ, ನನ್ನ ಪೂಜೆ ನಿನಗಲ್ಲವೇ, ಬಳಿ ಬಾರಯ್ಯ ಮುಖ ತೋರಯ್ಯ, ಬಳಿ ಬಾರಯ್ಯ ಮುಖ ತೋರಯ್ಯ, ನಿನ ಭಕ್ತನಾನಲ್ಲವೇ, ಕೃಷ್ಣ ಬಾರ. ದಿನವೂ ನಿನ್ನನ್ನು ಭಜಿಸುತ್ತಲಿರುವೆ, ದಿನವೂ ನಿನ್ನನ್ನು ಭಜಿಸುತ್ತಲಿರುವೆ, ಭಕ್ತನ ಮೊರೆಯ ನೀ ಕೇಳಲಿಲ್ಲವೇ, ಭಕ್ತನ ಮೊರೆಯ ನೀ ಕೇಳಲಿಲ್ಲವೇ, ಈ ಬಡವನ ಆರಾಧನೆ ತಲುಪಿಲ್ಲವೇ ನಿನ್ನ ಚರಣಕ್ಕೆ, ವಾಸುದೇವ, ಈ ಬಡವನ ಆರಾಧನೆ ತಲುಪಿಲ್ಲವೇ ನಿನ್ನ ಚರಣಕ್ಕೆ, ಬಳಿ ಬಾರಯ್ಯ ಮುಖ ತೋರಯ್ಯ, ಬಳಿ ಬಾರಯ್ಯ ಮುಖ ತೋರಯ್ಯ, ನಿನ್ನ ಭಕ್ತನಾನಲ್ಲವೇ, ಕೃಷ್ಣ ಬಾರ. ಸದಾ ಭಕ್ತನಾದ ನನ್ನನ್ನು ಕಾಪಾಡು ಕಾಪಾಡು ದೇವಾ. ವಿದುರ, ವಿದುರ, ನೀನು ಕನಸೇ ದೇವಾ? ಕನಸಲ್ಲ ವಿದುರ. ಪರಮಾತ್ಮ, ಯಾವ ನಿನ್ನ ನಿಜ ಸ್ವರೂಪವನ್ನು ನೋಡಲೇಬೇಕೆಂದು ಅನೇಕ ವರ್ಷಗಳ ಕಾಲದಿಂದಲೂ ತಪಸ್ಸನ್ನು ಗೈದರೂ ಸಹ ನಿನ್ನ ಭಾಗ್ಯವೂ ನನಗೆ ದೊರಕಲಿಲ್ಲ. ಈ ದಾಸೀಪುತ್ರನ ಮನೆಗೆ ದಯಮಾಡಿ ನನ್ನ ಅತಿಥಿ ಸತ್ಕಾರವನ್ನು ಸ್ವೀಕರಿಸುವೆಯಲ್ಲ, ಇದೋ ನನ್ನ ಜನ್ಮವು ಪಾವನವಾಯಿತು, ಇದು ನನ್ನ ಜನ್ಮವು ಪಾವನವಾಯಿತು ಎಂದು ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಮೇಲೆ ಹೇಳುವಿದಿರಾ? ಈ ಪೀಠವನ್ನು ಮಂಡಿಸಿ ಬಹಳ ಸಂತೋಷ ವಿದುರ.
ನನಗೆ ಭಾಗ್ಯವೇ ಬಂದಂತಾಯಿತು. ತಾವು ಇಲ್ಲಿಗೆ ಬರಲು ಕಾರಣವೇನು? ವಿದುರ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನರ ರಾಜ್ಯಸಭೆಗೆ ಹೋಗುತ್ತಿದ್ದ ಪ್ರಯುಕ್ತ ಇದೇ ಮಾರ್ಗವಾಗಿ ಬರುತ್ತಿದ್ದೆನು. ಭಕ್ತಿ ಎಂಬ ಸಾಗರವು ನನ್ನನ್ನು ನಿನ್ನತ್ತ ಸೆಳೆಯಿತು. ವಿದುರ, ದಾರಿಯ ಆಯಾಸದಿಂದ ಬಳಲಿ ಬಂದಿರುವನು. ಫಲಹಾರಕ್ಕೆ ಏನಾದರೂ ಇದ್ದರೆ ಕೊಡುವಿದುರ? ಪರಮಾತ್ಮ, ಇದ್ದ ಸ್ವಲ್ಪ ಹಾಲನ್ನೇ ನಿಮಗೆ ನೈವೇದ್ಯ ಮಾಡಿ ನಾನೇ ಕುಡಿದು ಬಿಟ್ಟೆನಲ್ಲ ದೇವಾ, ತಮಗೆ ಕೊಡಲು ಏನೂ ಇಲ್ಲವಲ್ಲ. ವಿದುರ, ಏನವಿಲ್ಲವೆಂದು ಹೇಗೆ ಹೇಳುವೆ? ನೀನು ಕುಡಿದಿಟ್ಟ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಹಾಲು ಅದು ಇರಲೇಬೇಕು. ಬರೀ ಪಾತ್ರೆ ಪರಮಾತ್ಮ, ಆ ಪಾತ್ರೆಯನ್ನೇ ತೆಗೆದುಕೊಂಡು ಬಾ. ಅದು ನಾನು ಕುಡಿದ ಎಂಜಲಲ್ಲವೇ ದೇವಾ. ಪರಮಾತ್ಮ, ಭಕ್ತ ಶಿರೋ ಮಣಿಂದೀನೋ, ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಪರಮಾತ್ಮ ವಾಸುದೇವ, ಭಕ್ತಿ ಎಂಬ ಸಾಗರವು ನನ್ನನ್ನು ಇತ್ತ ಸೆಳೆಯಿತು. ಎಲ್ಲಿ ನೀನು ಕುಡಿದಿಟ್ಟ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ, ನಾನೇ ನೋಡುವೆ. ಆಗಲಿ ಪರಮಾತ್ಮ, ತೆಗೆದುಕೊಳ್ಳಿ ಪರಮಾತ್ಮ. ಯೋಗಮಾಯೆ, ಜಾಗೃತಳಾಗು ಯೋಗಮಾಯೆ. ಇದರ ನೋಡಿದ್ಯಾ? ಈ ಪಾತ್ರೆಯಲ್ಲಿ, ನೀನು ಕೊಟ್ಟ ಪಾತ್ರೆಯಲ್ಲಿ ಹಾಲು ಫಲ ಕ್ಷೀರವಿದ್ದರೂ ಇಲ್ಲವೆಂದು ಹೇಳಿದೆಯಲ್ಲ, ನೀನೆಂತ ಸುಳ್ಳುಗಾರನಯ್ಯ? ಪರಮಾತ್ಮ, ಆ ಕ್ಷೀರದಿಂದ ನಿಮ್ಮ ತುದಿಗಿನಾಲಿಗೆ ನೆನೆಯುವುದಲ್ಲ ದೇವಾ. ಕ್ಷೀರಸಾಗರವಾಗಿ ಹರಿಯುತ್ತಿರುವುದನ್ನು ನೀನೇ ನೋಡು. ಹಾ ಪರಮಾತ್ಮ, ಸಾಗರ ಶಯನ
ನೀನು ನನ್ನ ಸಂಗಡ ಬಾ. ಆಗಲಿ ಪರಮಾತ್ಮ, ನಾನು ಸಹ ಬರುವೆನು. ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಬರುವೆನು. ನೀನು ಮೊದಲೇ ಹೋಗಿ ನಾನು ಬರುವ ವಿಚಾರವನ್ನು ತಿಳಿಸು. ಆಗಲಿ ಪರಮಾತ್ಮ. ವಿದುರ, ವಿದುರ, ವಾಸುದೇವ, ಹತ್ತಿರಕ್ಕೆ ಬಾ. ನೀನು ಬರುವಾಗ ನಿನ್ನ ಬಳಿ ಇರುವ ಆ ಶಿವಧನಸ್ಸನ್ನು ತೆಗೆದುಕೊಂಡು ಬಾ. ಏಕೆ ವಾಸುದೇವ? ಎಂದು ಕಾಣದ ಒಂದು ಕೌತುಕವನ್ನು ನೀನೇ ನೋಡುವೆ. ಆಗಲಿ ಪರಮಾತ್ಮ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವನವ ಬಲ್ಲವರಿಲ್ಲ ಜಗದ ಜೀವನವ ಭವನದ ಸಿಲುಕಿದ ಮಾತೆಯ ಮನುಜನ ಭವನಗೆ ಸಿಲುಕಿದ ಪ್ರಾಣಿಯ ಮನುಜನು ಭವರೋಗವಯ್ಯ ಬರಿ ಪಾಲಿಪೆ ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ ಮನ ಹಿಡಿಯುವ ಮೋಹನ ರೂಪ ದೇವ.